ಭೂದ್ವೀಪ ವರ್ಷ ಸರಿದದ್ರಿ ನಭಸ್ ಸಮುದ್ರ ಪಾತಾಳ ದಿಂಗ್ ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ್ನಃ. ಮಹಾಮುನಿ ವೇದವ್ಯಾಸಃ ದೇವೈಃ ಋಷಿಭಿಶ್ಚ ಉಪಧ್ವಾಂತಮೂರ್ಣುಃ ಪೂರ್ಧಿಚಕ್ಷುಃ ನಿಧಯಾ ಇವ ಬದ್ಧಾನ್ ಅಸ್ಮಾನ್ ಮುಮುಗ್ಧಿ ಇತಿ ಪ್ರಾರ್ಥಿತಃ ಯಾನಿ ಶಾಸ್ತ್ರಾಣಿ ರಚಯಾಮಾಸ ತೇಷು ಅನ್ಯತಮಸ್ಯ ಭಾಗವತ ಗ್ರಂಥಸ್ಯ ನೈಕವಿಧಾನ್ ಶ್ಲೋಕಾನ್ ವಿಷ್ಣುತೀರ್ಥಾಚಾರ್ಯಃ ವಿಭಿನ್ನ ಪ್ರಕರಣ ರೂಪೇಣ ಸಂಜಗ್ರಾಹ. ತೇಷು ಪ್ರಕರಣೇಷು ಅದ್ಯ 17 17ನೇಯ ಧ್ಯಾನ ಪ್ರಕರಣಂ ನಾಮ ಪ್ರಾರಭ್ಯತೆ. ಆತ್ಮಾವಾರೇ ದ್ರಷ್ಟವ್ಯಃ ಶ್ರೋತವ್ಯಃ ಮಂತವ್ಯಃ ನಿಧಿಧ್ಯಾಸಿತವ್ಯಃ ಇತಿ ಬೃಹದಾರಣ್ಯಕೋಪನಿಷತ್ ಶ್ರವಣಂ ಮನನಂ ನಿಧಿಧ್ಯಾಸನ ಅಪರಪರ್ಯಾಯಕಂ ಧ್ಯಾನಂ ಚ ಭಗವತ್ ಸಾಕ್ಷಾತ್ಕಾರ ಹೇತುತ್ವೇನ ವರ್ಣಯತೆ. ಧ್ಯಾನಂ ಚ ಯಾವದೀಕ್ಷಾ ಸ್ಯಾತ್ ಇತಿ ಬ್ರಹ್ಮಸೂತ್ರ ಭಾಷ್ಯೇಪಿ ಯಾವತ್ಪರ್ಯಂತಂ ಭಗವತ್ ಸಾಕ್ಷಾತ್ಕಾರಃ ನೈವ ಸಂಜಾತಃ ತಾವತ್ಪರ್ಯಂತಂ ತಸ್ಯ ಧ್ಯಾನಂ ಕರಣೀಯಮೇವ ಸಾಧಕೈಃ. ಭಗವತ್ ಸಾಕ್ಷಾತ್ಕಾರ ಅನಂತರಮಪಿ ಧ್ಯಾನಂ ಅನುವರ್ತನೀಯಮೇವೇತಿ ಶಾಸ್ತ್ರಸ್ಯ ಸಂದೇಶಃ ವರ್ತತೆ. ಸರ್ವೈರಪಿ ಪಂಡಿತೈಃ ಪಾಮರೈಃ ಸ್ತ್ರೀಭಿಃ ಪುರುಷೈಶ್ಚ ಗಾಯತ್ರ್ಯಾದಿ ಮಂತ್ರ ಪ್ರತಿಪಾದಿತಸ್ಯ ಕೃಷ್ಣ ಷಡಕ್ಷರಾದಿ ಮಂತ್ರ ಪ್ರತಿಪಾದಿತಸ್ಯ ಚ ಭಗವತಃ ಕಲ್ಯಾಣಾದ್ಭುತಗಾತ್ರಸ್ಯ ಕಾಮಿತಾರ್ಥಪ್ರದಾಯಿನಃ ದಿವ್ಯಂ ರೂಪಂ ಧ್ಯಾಯೇತೈವ ತಸ್ಯ ಧ್ಯಾನಸ್ಯ ಮಹತ್ವಂ ಅಸ್ಮಿನ್ ಧ್ಯಾನ ಪ್ರಕರಣೆ ವಿವೃಣೋತಿ ಅರಣ್ಯಕಾಚಾರ್ಯಃ. ಧ್ಯಾನ ಪ್ರಕರಣ ಅಂತ ಈ ಪ್ರಕರಣ ಪ್ರಾರಂಭ ಆಗ್ತದೆ. 200ನೇ ಶ್ಲೋಕ ಇದು. ಅಲ್ಲಿ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಿದ ಮಾತು 5ನೇ ಅಧ್ಯಾಯದ 24ನೇಯ 5ನೇ ಸ್ಕಂದದ 24ನೇ ಅಧ್ಯಾಯದ 44ನೇಯ ಶ್ಲೋಕ. ಪ್ರವೃತ್ತ ಕರ್ಮವನ್ನು ಮಾಡಬಾರದು, ನಿವೃತ್ತ ಕರ್ಮವನ್ನೇ ಮಾಡಬೇಕು ಅಂತ ಈ ಹಿಂದೆ ನೋಡಿದೆವು. ಮತ್ತೆ ಶ್ರೇಷ್ಠವಾದಂತಹ ದೇಶ ನಮಗೆ ಒದಗಿ ಬಂದಾಗ, ನಾವಲ್ಲಿ ಹುಟ್ಟಿ ಬಂದಾಗ, ಅಂತಹ ಉಚಿತವಾದಂತಹ ಕಾಲ ನಮಗೆ ಇದ್ದಾಗ, ಸಿಕ್ಕಾಗ, ದೇಶ ಕಾಲಗಳೆರಡಕ್ಕೂ ಹೊಂದಾಣಿಕೆ ಆಗುವಂತಹ ಒಂದು ಜನ್ಮವೂ ಮುಮುಕ್ಷುವಿಗೆ ಸಿಕ್ಕಾಗ ಶ್ರವಣ ಮನನ ಧ್ಯಾನ ಈ ಉಪಾಸನೆಗಳನ್ನು ಅವಶ್ಯ ಮಾಡಲೇಬೇಕು. ಆ ಭಗವಂತನ ರೂಪ ಅಂತನ್ನೋದು ಬಹಳ ಸೂಕ್ಷ್ಮವಾದದ್ದು. ಆ ಭಗವಂತನ ರೂಪದ ಸಾಕ್ಷಾತ್ಕಾರ ಆಗದೆ ಯಾವ ಸಾಧನೆಯಿಂದಲೂ ಕೂಡ ಮುಕ್ತಿ ಆಗೋದಿಲ್ಲ. ಆ ಭಗವಂತನ ರೂಪ ಅಂತನ್ನೋದು ಬಹಳ ಸೂಕ್ಷ್ಮವಾದದ್ದು. ನಾವು ಅಂಥ ಸೂಕ್ಷ್ಮವಾದ ಉಪಾಸನೆಯನ್ನು ಮಾಡುವುದು ಹೇಗೆ ಅಂದರೆ, ಒಂದು ಪರದೆಯ ಮೇಲೆ ಚಿತ್ರವೊಂದನ್ನು ನಾವು ರಚಿಸಿ ಆ ಚಿತ್ರವನ್ನೇ ನಾವೇ ನೋಡಿ ಸಂತೋಷ ಪಡುವಂತೆ,
ಅಥವಾ ಬೇರೆ ಯಾರಾದರೂ ರಚಿಸಿದ್ರೆ ಅದನ್ನಾದರೂ ನೋಡಿ ಸಂತೋಷ ಪಡುವಂತೆ. ಈ ಧ್ಯಾನ ಮನಸ್ಸಿನ ಪರದೆಯ ಮೇಲೆ ನಮ್ಮ ವಾಸನ ಅಂದರೆ ಸಂಸ್ಕಾರ, ಆ ಸಂಸ್ಕಾರದಿಂದ ನಿರ್ಮಿತವಾದಂಥ ನಾವೇ ಊಹಿಸಿಕೊಂಡಂಥ ಒಂದು ಪ್ರತೀಕ. ಆ ಪ್ರತೀಕದಲ್ಲಿ ಭಗವಂತನನ್ನು ಕಾಣುವಂಥ ಪ್ರಯತ್ನ ಮಾಡಬೇಕು. ನಾವು ಲೋಹದ, ಕಟ್ಟಿಗೆಯ, ಮಣ್ಣಿನ, ಶಿಲೆಯ ವಿಗ್ರಹದಲ್ಲಿ ಭಗವಂತನನ್ನು ಕಾಣುತ್ತೇವೆ. ಅದರಂತೆ ಮನಸ್ಸಿನಿಂದ ನಿರ್ಮಿತವಾದಂತಹ ಈ ಒಂದು ಚಿತ್ರವನ್ನೇನು ನಾವು ಮನಸ್ಸಿನ ಪರದೆ ಮೇಲೆ ಕಾಣುತ್ತೇವೆ, ಸಂಸ್ಕಾರದಿಂದ ನಿರ್ಮಿತವಾದ್ದು, ಆ ಒಂದು ಚಿತ್ರವೂ ಕೂಡ ಭಗವಂತನ ಪ್ರತೀಕವೇ. ಅದು ವಸ್ತುತಃ ಆ ಚಿತ್ರವೇ ಭಗವಂತ ಏನಲ್ಲ, ಚಿತ್ರ ಭಗವಂತನ ಪ್ರತೀಕ ಮಾತ್ರ. ಆ ಚಿತ್ರವನ್ನು ನಾವು ಸುದೀರ್ಘ ಕಾಲ ನೋಡಿ ಮೈ ಮುರಿಯುವಷ್ಟು ನಮಗೆ ಧ್ಯಾನದಲ್ಲಿ ಸಿದ್ಧಿ ಸಿಕ್ಕಿದ್ರೂ ಕೂಡ ಭಗವಂತನ ಸಾಕ್ಷಾತ್ಕಾರ ಆಗಿದೆ ಅಂತ ಅರ್ಥ ಅಲ್ಲ. ದೀರ್ಘಕಾಲ ಮೈ ಮರೆತು ಆ ಚಿತ್ರವನ್ನು ನೋಡುವ ಶಕ್ತಿ ನಮಗೆ ಬಂದಿದೆ ಅಂತ ಮಾತ್ರ ಅರ್ಥ. ಸ್ವಪ್ನದಲ್ಲಿ ಅನೇಕ ವಸ್ತುಗಳನ್ನು ನಾವು ನೋಡ್ತೇವೆ, ಅದಕ್ಕೆಲ್ಲ ಮನಸ್ಸಿನ ಸಂಸ್ಕಾರಗಳೇ ಕಾರಣ. ಮತ್ತೆ ಕೆಲವು ಬಾರಿ ಮನುಷ್ಯ ತನಗೆ ಬೇಕಾದ ಜಡ ಚೇತನಗಳ ಬಗ್ಗೆ ಹಗಲುಗನಸು ಕಾಣ್ತಾ ಕೂಡ್ತಾನೆ. ಅವನಲ್ಲಿ ಆ ಥರ ಮನಸ್ಸಿನ ಮೇಲೆ ಚಿತ್ರಗಳನ್ನು ಕಾಣಲಿಕ್ಕೆ ಏನೋ ಆಧಾರ ಇಲ್ಲದೆ ಇರಬಹುದು, ಏನೋ ಶಾಸ್ತ್ರದ ಪ್ರಮಾಣ ಇತ್ಯಾದಿಗಳು ಇಲ್ಲದೆ ಇರಬಹುದು, ಅಂತೂ ಅವನು ಕಾಣ್ತಾ ಇರ್ತಾನೆ. ಆದರೆ ಗಾಯತ್ರಿ, ಕೃಷ್ಣ ಷಡಕ್ಷರ ಮೊದಲಾದ ಮಂತ್ರಗಳಿಂದ ಪ್ರತಿಪಾದಿತವಾದ ಭಗವಂತನ ರೂಪವನ್ನು ನಾವೇನು ಚಿಂತಿಸಬೇಕಾಗಿದೆ, ಅದಕ್ಕೆ ಶಾಸ್ತ್ರಗಳ ಆಧಾರ ಇದೆ. ಇಂಥ ರೂಪವನ್ನು ಚಿಂತಿಸಿ, ಇಂಥ ರೂಪವನ್ನು ಈ ಒಂದು ನಿರ್ದಿಷ್ಟ ಮಂತ್ರಕ್ಕೆ ಸಂಬಂಧಿಸಿದಂತೆ ಚಿಂತಿಸಿ, ಧ್ಯಾನಿಸಿ ಅಂತೆಲ್ಲ ಶಾಸ್ತ್ರ ಹೇಳಿದೆ. ಆ ಧ್ಯಾನ ಶ್ಲೋಕಗಳ ಅರ್ಥವನ್ನು ನಾವು ಮನಸ್ಸಿನಲ್ಲಿ ತಂದುಕೊಂಡು ಆ ಒಂದು ಚಿತ್ರವನ್ನು ಕಾಣುವ ಪ್ರಯತ್ನ ಮಾಡಬೇಕಷ್ಟೆ. ಇಂಥ ಸೂಕ್ಷ್ಮವಾದಂತಹ ಮಾನಸ ಪ್ರತೀಕವನ್ನ ದೀರ್ಘಕಾಲ ಮನುಷ್ಯ ಚಿಂತನೆ ಮಾಡ್ತಾ ಹೋಗ್ಬೇಕು. ಸಾಧಕನಾದವನು ಚಿಂತಿಸ್ತಾ ಹೋಗ್ಬೇಕು. ನಚ ಪ್ರಥಮಮೇವ ಅನಿಷ್ಠೆ ಮನಃ ಅವಧಾತುಂ ಶಕ್ಯಂ. ಭಗವಂತನ ರೂಪ ಬಹಳ ಸೂಕ್ಷ್ಮವಾದದ್ದು. ಅಂಥ ರೂಪವನ್ನು, ಆ ರೂಪಕ್ಕೆ ಪ್ರತೀಕವಾದಂಥ ಈ ಒಂದು ಚಿತ್ರವನ್ನ ದೀರ್ಘಕಾಲ ನೋಡುವುದು ನಮಗೆ ಸಾಧ್ಯ ಆಗೋದಿಲ್ಲ ಆರಂಭದ ಹಂತದಲ್ಲಿ. ಆದರೆ ನಿರಂತರವಾದಂತಹ ಸಾಧನೆಯಿಂದ ಇದೆಲ್ಲ ಸಾಧ್ಯ ಆಗ್ತದೆ. ಹೇಗೆ ಅಂಥ ಒಂದು ಮಾನಸಿಕ ಪ್ರತೀಕವನ್ನ, ಮನಸ್ಸಿನ ಪರದೆಯ ಮೇಲೆ ಅಂಥ ಒಂದು ವಿಗ್ರಹವನ್ನು ಹೇಗೆ ಸಾಧಕನಾದವನು ಕಾಣುವ ಪ್ರಯತ್ನ ಮಾಡಬೇಕು ಅಂದ್ರೆ, ಸ್ಥೂಲವಾದ ಪ್ರತೀಕವನ್ನು ನಾವು ನೋಡ್ತೇವೆ. ನಮ್ಮ ದೇವರ ಕೋಣೆಯ ವೇದಿಕೆಯ ಮೇಲೆ, ಗರ್ಭಗೃಹಗಳಲ್ಲಿ, ದೇವಾಲಯ ಮಠಗಳಲ್ಲಿ, ಗರ್ಭಗೃಹಗಳಲ್ಲಿ ಸ್ಥೂಲವಾದ ಕಲ್ಲಿನ, ಕಟ್ಟಿಗೆಯ ಮತ್ತೆ ಲೋಹದ ವಿಗ್ರಹಗಳನ್ನು ನೋಡ್ತೇವೆ. ಅದನ್ನೆಲ್ಲ ನಿರಂತರವಾಗಿ ನೋಡುವುದು, ಅಲ್ಲಿ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ನಾವು ಅರ್ಪಿಸುವುದು, ಇದೆಲ್ಲ ಯಾತಕ್ಕಾಗಿ ಅಂದರೆ ಆ ಸ್ಥೂಲವಾದ ಪ್ರತೀಕವನ್ನು ನೋಡಿ ನೋಡಿ ನಮ್ಮ ಮನಸ್ಸಿಗೆ ಅಂಥದೇ ಒಂದು ಪ್ರತೀಕವನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಆ ಸಂಸ್ಕಾರದಿಂದ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ಬಾಹ್ಯವಾದ ಸ್ಥೂಲ ಪ್ರತೀಕಗಳಲ್ಲಿ ಕಲ್ಲು, ಕಟ್ಟಿಗೆ, ಮಣ್ಣು, ಶಿಲೆ, ಇದೆಲ್ಲ ಇವುಗಳಿಂದ ರಚಿತವಾದ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸಿಸಬೇಕಾಗ್ತದೆ. ಅಜ್ಞಃ ಅರ್ಚಯೇದೇವ ಅರ್ಚಾಯಾಮ್ ಅನ್ಯಥಾ ದೋಷವಾನ್ ಭವೇತ್. ಜ್ಞಸ್ತು ಅರ್ಚಯನ್ ಸುಗುಣವಾನ್
ಅನ್ಯಥಾ ದೋಷವಾನ್ನತು ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥ ಒಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ ಈ ಸಂದರ್ಭದಲ್ಲಿ. ಕಪಿಲ ಸಂಹಿತಾದ ಮಾತದು. ಅಜ್ಞಾನಿಗಳಾದವರು ನಾವೇನಿದ್ದೇವೆ ವಿಗ್ರಹ ಪೂಜೆಯನ್ನ ಮಾಡಲೇಬೇಕಂತೆ. ಇಲ್ಲದೆ ಹೋದ್ರೆ ನಮಗದು ದೋಷ ಇದೆ. ವಿಗ್ರಹವೇ ಭಗವಂತ ಅಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಪ್ರತಿಮಾಸು ಅಪ್ರಬುದ್ಧಾನ, ಪ್ರತಿಮಾ ಪೂಜೆ ಮಾಡುವವರು ಅಪ್ರಬುದ್ಧರು. ಅದಕ್ಕಿಂತ ಹೆಚ್ಚು ಪ್ರೌಢರಾದವರು ವ್ಯಾಪ್ತನಾದ ಭಗವಂತನನ್ನು ಉಪಾಸಿಸುವವರು. ಇದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ಪ್ರತಿಮಾ ಪೂಜೆಯನ್ನು ಕೈ ಬಿಡುವಂತಿಲ್ಲ. ಪ್ರತಿಮೆಯನ್ನು ದೀರ್ಘಕಾಲ ನೋಡಿ ನೋಡಿ ಅಂಥದೇ ಒಂದು ಸುಂದರವಾದಂತಹ ಪ್ರತೀಕ ಮನಸ್ಸಿನ ಪರದೆಯ ಮೇಲೆ ನಮಗೆ ಕಾಣ್ತದೆ. ಅದನ್ನು ದೀರ್ಘಕಾಲ ನೋಡ್ತಾ ನೋಡ್ತಾ ಭಗವಂತನ ವಾಸ್ತವಿಕವಾದ ಸ್ವರೂಪವನ್ನು ನಮ್ಮ ಮನಸ್ಸಿನಿಂದ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಅದು ಬರಬೇಕು. ಹೀಗೆ ಅನೇಕ ಹಂತಗಳನ್ನು ದಾಟಿ ಸಾಕ್ಷಾತ್ಕಾರವನ್ನು ಪಡ್ಕೋತಾನೆ ಮನುಷ್ಯ. ಅದಕ್ಕೆ ಪೂರ್ವಭಾವಿಯಾಗಿ ವಿಗ್ರಹ ಪೂಜೆ ಮತ್ತು ಅಂಥ ದಿವ್ಯ ಮಂಗಳ ವಿಗ್ರಹವನ್ನು ಧ್ಯಾನದಲ್ಲಿ ಕಾಣುವ ಪ್ರಯತ್ನ ಇದನ್ನೆಲ್ಲ ಮಾಡಬೇಕು. ಇಲ್ಲೊಂದು ಕಡೆ ವಿಷ್ಣು ತೀರ್ಥರು ಹೇಳಿದ್ದಾರೆ, ವಾಸನಾಚ ಶ್ರವಣ ದರ್ಶನಾದಿಜನ್ಯ ಅಂತ. ಸಂಸ್ಕಾರದಿಂದ, ಸಂಸ್ಕಾರವೆಂಬ ಕುಂಚ ಬ್ರಷ್, ಸಂಸ್ಕಾರವೆಂಬ ಬಣ್ಣದಿಂದ ಮನಸ್ಸಿನ ಪರದೆಯ ಮೇಲೆ ಆ ಚಿತ್ರವನ್ನು ನಾವು ಮೂಡಿಸ್ಕೋಬೇಕಾಗಿದೆ. ಆ ಸಂಸ್ಕಾರ ನಮಗೆ ಬರೋದು ಹೇಗೆ ಅಂದರೆ ಶ್ರವಣ ದರ್ಶನಾದಿಜನ್ಯ ಅಂತ ಹೇಳಿದ್ದಾರೆ. ಭಗವಂತನ ದಿವ್ಯ ಮಂಗಳ ವಿಗ್ರಹಗಳನ್ನ ಮೇಲಿನ ಮೇಲೆ ನೋಡಿ ಸಂಸ್ಕಾರ ಬರಬೇಕು. ಮತ್ತೆ ಶ್ರವಣ ದರ್ಶನಾದಿಜನ್ಯ, ಶ್ರವಣದಿಂದಲೂ ಅದು ಬರಬೇಕು. ನಿರಂತರವಾಗಿ ಶಾಸ್ತ್ರಗಳನ್ನ ಶ್ರವಣ ಮಾಡಿ ಮಾಡಿ ಆ ಭಗವಂತನ ರೂಪ ಹೇಗಿದೆ ಅಂತ ಅಲ್ಲೇನು ವರ್ಣನೆ ಮಾಡಿರ್ತಾರೆ ವ್ಯಾಸರು ಮೊದಲಾದವರು, ಅದನ್ನು ಕೇಳಿ ಕೇಳಿ ಅಂಥದ್ದೊಂದು ಚಿತ್ರ ನಮ್ಮ ಕಣ್ಮುಂದೆ ಬರ್ಲಿಕ್ಕೆ ಸಾಧ್ಯ. ನಾವು ಯಾವುದೋ ಒಂದು ಊರಿಗೆ, ಯಾವುದೋ ಒಂದು ಪ್ರದೇಶಕ್ಕೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ. ಆ ಪ್ರದೇಶದ ಬಗ್ಗೆ ನಮಗೆ ಅದಮ್ಯವಾದ ಆಕರ್ಷಣೆ, ಅಥವಾ ವ್ಯಕ್ತಿಯ ಬಗ್ಗೆ, ಆ ಸ್ಥಳದ ಬಗ್ಗೆ ಒಂದು ಪ್ರಬಲವಾದ ಆಕರ್ಷಣೆ. ಆಕರ್ಷಣೆ ಹೇಗೆ ಬಂತು ಅಂದರೆ ಆ ವಸ್ತುವಿನ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ಕೇಳಿದ್ದೀವಿ, ಆ ಸ್ಥಳದ ಬಗ್ಗೆ ಕೇಳಿದ್ದೀವಿ. ಕೇಳಿರೋದ್ರಿಂದ ಅದನ್ನ ನೋಡಬೇಕು ಅಂತ ನಮಗೆ ಅಪೇಕ್ಷೆ ಬರ್ತದೆ. ಏನು ವರ್ಣನೆ ಮೂಲಕಗಳ ಮೂಲಕ ನಾವು ಕೇಳಿದ್ದೀವಿ, ಆ ವರ್ಣನೆಗಳಿಂದಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಸಂಸ್ಕಾರ ರೂಪುಗೊಳ್ತದೆ. ಆ ಸಂಸ್ಕಾರದಿಂದ ನಮ್ಮ ಮನಸ್ಸಿನ ಪರದೆಯ ಮೇಲೆ ಆ ಚಿತ್ರ ಮೂಡ್ತದೆ. ಅದಕ್ಕಾಗಿ ಶ್ರವಣ ದರ್ಶನ ಇತ್ಯಾದಿಗಳನ್ನ ಮೇಲಿನ ಮೇಲೆ ಮಾಡ್ತಾನೆ ಇರಬೇಕು. ವಸ್ತುತಃ ನಾವು ಪೂಜಿಸುವಂತಹ ಕಲ್ಲು ಕಟ್ಟಿಗೆ ಶಿಲೆಗಳ ವಿಗ್ರಹಗಳೇ ವಿಗ್ರಹ ಅಂತಲ್ಲ, ಇಡೀ ಬ್ರಹ್ಮಾಂಡವೇ ಆತನ ವಿಗ್ರಹ. ಅದನ್ನೇ ಈ ಶ್ಲೋಕ ವರ್ಣನೆ ಮಾಡ್ತದೆ. ಭೂಮಿ, ನಾವಿರುವ ಭೂಮಿ, ದ್ವೀಪಗಳು, 7 ದ್ವೀಪಗಳಿವೆ ಈ ಭೂಮಿಯಲ್ಲಿ. ಅದರ ಪೈಕಿ ಜಂಬೂ ದ್ವೀಪದಲ್ಲಿ ನಾವಿದ್ದೇವೆ. ಖಂಡಗಳು, ಭರತ ಖಂಡ ಮೊದಲಾದ ಖಂಡಗಳಿವೆ. ನದಿಗಳು, ಪರ್ವತಗಳು, ಆಕಾಶಗಳು, ಸಮುದ್ರಗಳು, ಪಾತಾಳ, ದಿಕ್ಕುಗಳು, ನರಕಗಳು, ಜ್ಯೋತಿರ್ಮಂಡಲಗಳು, ಅಂತರಿಕ್ಷಾದಿ ಲೋಕಗಳು, ಇವೆಲ್ಲವೂ ಭಗವಂತನ ಈ ಬ್ರಹ್ಮಾಂಡದ ಬೇರೆ ಬೇರೆ ಭಾಗಗಳಿವೆಲ್ಲ. ಇವೆಲ್ಲವೂ ಕೂಡ ಭಗವಂತನ ಪ್ರತಿಮೆಯಾಗಿದೆ ಅಂತ ವರ್ಣನೆ ಮಾಡ್ತಾರೆ. ಸ್ಥೂಲಂಬಪುಹೋ, ಇದು ಭಗವಂತನ ಸ್ಥೂಲವಾದ ಪ್ರತೀಕವಾಗಿದೆ. ಈಶ್ವರಸ್ಯ ಸ್ಥೂಲಂಬಪುಹೋ ಅಂತ ಭಾಗವತ ತಾತ್ಪರ್ಯದಲ್ಲೂ ಹಾಗೆ ಹೇಳ್ತಾರೆ. ಶಿಲಾವತ್ ಪ್ರತಿಮೇ ವೇಷ ವಿಷ್ಣೋರ್ ಲೋಕ ಚತುರ್ದಶಿ ಅಂತ. 14 ಲೋಕಗಳು ಕೂಡ ಈ ಭಗವಂತನ ಪ್ರತೀಕಗಳೇ. ಹೇಗೆಂದ್ರೆ ಶಿಲಾವತ್, ಕಲ್ಲಿನ ವಿಗ್ರಹ ಹೇಗೋ ಹಾಗೆ ಇವು ಕೂಡ ಭಗವಂತನ ಪ್ರತೀಕಗಳು ಅಂತ ವರ್ಣನ ಕೇಳಿ ಬರ್ತದೆ. ವಸ್ತುತಃ ಜ್ಞಾನಿಗಳು ಕೂಡ ಭಗವಂತನ ಪ್ರತೀಕಗಳೇ. ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನ ವಿಶೇಷ ಪರಮಾತ್ಮ ಸ್ವಯಂ ವಿಭು ಅಂತ ಭಾಗವತ ತಾತ್ಪರ್ಯದಲ್ಲಿ ಜ್ಞಾನಿಗಳೆಲ್ಲವೂ ಭಗವಂತನ ಪ್ರತಿಮೆ ಅಂತ ವರ್ಣನೆ ಮಾಡಿದ್ದಾರೆ.
ಪ್ರತಿಮಾವದ್ ಹರೇ ರೂಪಂ ತಿರ್ಯಂಗ್ ನರ ಸುರಾದಯ ಅಂತ ಮತ್ತೊಂದು ಕಡೆ. ತಿರ್ಯಕ್ ಪ್ರಾಣಿಗಳು, ನರರು, ದೇವತೆಗಳು ಪ್ರತಿಯೊಬ್ಬರು ಕೂಡ ಭಗವಂತನ ಪ್ರತೀಕಗಳೇ. ಅದ್ಯಾವುದು ಪ್ರತೀಕ ಅಲ್ಲ ಅಂತಲ್ಲ, ನಮ್ಮ ಎದುರಿಗಿರುವಂತಹ ಎಲ್ಲಾ ವಸ್ತುಗಳು ಭಗವಂತನ ಪ್ರತೀಕವೇ. ಅದರಲ್ಲಿಯೂ ಶ್ರೇಷ್ಠವಾದ ವಸ್ತುಗಳೇನಿವೆ ಅವು ಭಗವಂತನ ಪ್ರತೀಕ ಆಗ್ತವೆ. ತಂದೆ, ತಾಯಿ, ಗುರು, ಅತಿಥಿ, ಆಚಾರ್ಯ, ಸನ್ಯಾಸಿ ಮೊದಲಾದವರು ಭಗವಂತನ ಶ್ರೇಷ್ಠವಾದ ಪ್ರತೀಕಗಳು. ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತಿಲ್ಲ. ಜ್ಞಾನಿಗಳಂತೂ ಶ್ರೇಷ್ಠವಾದ ಪ್ರತೀಕವೇ, ಅದ್ರ ಬಗ್ಗೆ ಏನು ಸಂದೇಹ ಬೇಡ. ಆದರೂ ಭಗವಂತನ ಸಹಜವಾದ ಒಂದು ಸನ್ನಿಧಾನ ಇಡೀ ಜಗತ್ತಿನಲ್ಲಿದೆ. ಭಗವಂತನಿಗೆ ಅತ್ಯಂತ ಪ್ರಿಯವಾದ ಪ್ರತೀಕ ಮತ್ತು ಅತ್ಯಂತ ಆಪ್ತವಾದ ಪ್ರತೀಕ ಅಂದ್ರೆ ಲಕ್ಷ್ಮೀದೇವಿ. ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 3ನೇ ಪಾದದ ವಿಪರ್ಯಯಾಧಿಕರಣ ಅಥವಾ 14ನೇ ಸೂತ್ರ, ವಿಪರ್ಯಯೇಣು ಕ್ರಮೋತಃ ಉತ್ಪದ್ಯತೆ ಚ ಅಂತ ಸೂತ್ರ. ಅಲ್ಲಿ ಆಚಾರ್ಯ ಹೀಗೆ ಹೇಳ್ತಾರೆ, ಪೂರ್ವೇಶಾಂ ಸಾಮರ್ಥ್ಯಾಧಿಕ್ಯಾತ್ ಉಪಪದ್ಯತೆ ಚ ಅಂತ. ವಾಮನ ಪುರಾಣದ ಮಾತೊಂದನ್ನು ಅಲ್ಲಿ ಉದ್ಧರಿಸ್ತಾರೆ. ಪೂರ್ವೇ ಯಥೋ ವಿಷ್ಣೋ ಸನ್ನಿಧಾನಂ ಕ್ರಮಾಧಿಕಂ. ಭಗವಂತನಿಂದ ಮೊದಲು ಒಂದು ಹುಟ್ಟಿದೆ, ಆಮೇಲೆ ಮತ್ತೊಂದು ಹೀಗೆಲ್ಲ ಹುಟ್ಟುತ್ತಾ ಬಂದಿವೆ. ಅದಕ್ಕೆ ಸಂಬಂಧಪಟ್ಟ ಸ್ಕಂದ ಪುರಾಣದ ಮಾತನ್ನು ಕೂಡ ಮುಂದೆ ಮತ್ತೊಂದು 16ನೇ ಸೂತ್ರದಲ್ಲಿ ಹೇಳ್ತಾರೆ. ಪರಾದ ಅವ್ಯಕ್ತ ಉತ್ಪನ್ನಂ ಅವ್ಯಕ್ತಾತ್ತು ಮಹಾಂಸ್ತಥಾ. ಭಗವಂತನಿಂದ ಅವ್ಯಕ್ತ ತತ್ವ ಹುಟ್ಟಿತು, ಅದರಿಂದ ಮಹತ್ತತ್ವ, ಅದರಿಂದ ವಿಜ್ಞಾನ ತತ್ವ. ಇಲ್ಲಿ ಪರ ಅಂದ್ರೆ ಭಗವಂತ, ಅವನಿಂದ ಅವ್ಯಕ್ತ ತತ್ವ ಅಂದ್ರೆ ಲಕ್ಷ್ಮೀದೇವಿ ಹುಟ್ಟಿದಳು, ಅವಳಿಂದ ಮಹತ್ತತ್ವ ಚತುರ್ಮುಖ ಪ್ರಾಣರು ಹುಟ್ಟಿದರು, ಅದರಿಂದ ವಿಜ್ಞಾನ ತತ್ವ ಸರಸ್ವತಿ ಭಾರತೀಯರು, ವಿಜ್ಞಾನ ತತ್ವಾತ್ತು ಮನಃ, ಅದರಿಂದ ವಿಜ್ಞಾನ ತತ್ವದಿಂದ ಮನೋಭಿಮಾನಿಯಾದಂತಹ ಮನಸ್ತತ್ವಾಭಿಮಾನಿಯಾದ ರುದ್ರ ಹುಟ್ಟಿದ, ಅವನಿಂದ ಖಾದಿಕಂ ಆಕಾಶ ಮೊದಲಾದವುಗಳು ಹುಟ್ಟಿದವು. ಏವಂ ಬಾಹ್ಯ ಪರಾಸೃಷ್ಟಿ ಅಂತಹ ತದ್ವ್ಯಕ್ತಿ ಅಪೇಕ್ಷೆಯ, ಇದು ಬ್ರಹ್ಮಾಂಡದ ಹೊರಗೆ ನಡೆಯುವ ಸೃಷ್ಟಿ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಈ ದೃಷ್ಟಿಯಿಂದ ಯಾವುದು ಮೊದಲು ಹುಟ್ಟಿದೆಯೋ, ಭಗವಂತನಿಂದ ಯಾವುದು ಮೊದಲು ಹುಟ್ಟಿದೆಯೋ ಅದರಲ್ಲಿ ಸನ್ನಿಧಾನ ಹೆಚ್ಚು. ಲಕ್ಷ್ಮೀದೇವಿಯಲ್ಲಿ ಅವ್ಯಕ್ತ ತತ್ವದ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯಲ್ಲಿ ಅವನ ಸನ್ನಿಧಾನ ಹೆಚ್ಚು. ಅಲ್ಲಿ 2 ಸಂಗತಿಗಳನ್ನು ನೋಡ್ಬೇಕು ನಾವು. ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಜಡವಾದ ಪ್ರಕೃತಿ, ಆಮೇಲೆ ಜಡವಾದ ಮಹತ್ತತ್ವ, ಜಡವಾದ ಅಹಂಕಾರ ತತ್ವ, ಹೀಗೆಲ್ಲ ಇವೆ. ಆ ಜಡಗಳಲ್ಲಿಯೂ ಕೂಡ ಅವ್ಯಕ್ತ ತತ್ವದಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚು, ಜಡ ಮಹತ್ತತ್ವದಲ್ಲಿ ಸನ್ನಿಧಾನ ಕಡಿಮೆ, ಜಡ ಅಹಂಕಾರ ತತ್ವದಲ್ಲಿ ಸನ್ನಿಧಾನ ಮತ್ತೂ ಕಡಿಮೆ. ಹಾಗೇನೆ ಅವ್ಯಕ್ತ ತತ್ವದ ಅಭಿಮಾನಿಯಾದ ಲಕ್ಷ್ಮೀದೇವಿಯಲ್ಲಿ ಸಾನ್ನಿಧ್ಯ ಹೆಚ್ಚು, ಅವಳಿಗಿಂತ ಚತುರ್ಮುಖ ಮತ್ತು ಪ್ರಾಣರಲ್ಲಿ ಸಾನ್ನಿಧ್ಯ ಕಡಿಮೆ. ಅವರಿಬ್ಬರಿಗಿಂತ ಸರಸ್ವತಿ ಭಾರತೀಯರಲ್ಲಿ ಸಾನ್ನಿಧ್ಯ ಮತ್ತೂ ಕಡಿಮೆ ಸಾನ್ನಿಧ್ಯ ರುದ್ರದೇವನಲ್ಲಿ ಅಂತ ವರ್ಣನೆ ಇದೆ. ಹೀಗೆ ಸಾನ್ನಿಧ್ಯವೂ ಕಡಿಮೆ, ಸಾಮರ್ಥ್ಯವೂ ಕಡಿಮೆ, ಕೆಳಗೆ ಬಂದಂತೆ. ಮೇಲ್ಮೇಲೆ ಹೋದಂತೆ ಸಾನ್ನಿಧ್ಯ ಸಾಮರ್ಥ್ಯ ಎರಡೂ ಹೆಚ್ಚು. ಆದ್ದರಿಂದ ಈ ಎಲ್ಲಾ ತತ್ವಗಳಲ್ಲೂ ಕೂಡ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಬೇಕು. ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಭಗವಂತನ ಜ್ಞಾನಿಗಳಾದವರು, ಭಗವಂತನ ಭಕ್ತರೆಲ್ಲರೂ ಭಗವಂತನ ಪ್ರತಿಮೆಗಳೇ ಇಲ್ಲ ಅಂತಲ್ಲ, ಆದರೆ ತುಂಬಾ ಸ್ವಾಭಾವಿಕವಾದಂತಹ ಈ ಭೂಮಿ, ಸಹಜವಾದ ನಿಸರ್ಗದ ಭಾಗಗಳಿವೆಲ್ಲ. ನಾವು ವಾಸಿಸುವ ಭೂಮಿ, ಮತ್ತೆ ಚಂದ್ರ ಇತ್ಯಾದಿ ಗ್ರಹಗಳು, ಉಪಗ್ರಹಗಳು, ಮತ್ತೆ ಹರಿಯುವ ನದಿ, ಭಗಭಗನೆ ಉರಿಯುವಂತಹ ಬೆಂಕಿ, ಸೂಸಿ ಬೀಸುವಂತಹ ಗಾಳಿ, ತಂಗಾಳಿ, ಬಿಸಿಗಾಳಿ ಎಲ್ಲವೂ, ಮತ್ತೆ ಆಕಾಶ,
ಮತ್ತೆ ಆ ಆಕಾಶದಲ್ಲಿ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿರುವಂತಹ ತಾರೆಗಳು, ಸೂರ್ಯನನ್ನು ಹಿಡಿದು ಅನೇಕ ತಾರೆಗಳು, ನಕ್ಷತ್ರಗಳು, ಇವೆಲ್ಲ ಭಗವಂತನ ಪ್ರತಿಮೆಗಳೇ. ಲಕ್ಷ್ಮೀದೇವಿ ಚೇತನಳಾದಂತಹ, ಚೇತನ ಪ್ರಕೃತಿ ಅನಿಸಿದ ಲಕ್ಷ್ಮೀದೇವಿ ಪರಮ ಪ್ರತೀಕಗಳು. ಅವಳು ಬಳಿಕನ ಇರುವಂತಹ ಆ ಜಡವಾದ ಪ್ರಕೃತಿ ಏನಿದೆ, ಆ ಜಡವಾದ ಪ್ರಕೃತಿಯ ರೂಪಾಂತರಗಳಿವೆಲ್ಲ. ನಾವು ನೋಡ್ತಿರುವ ಭೂಮಿ, ನೀರು, ಬೆಂಕಿ, ಗಾಳಿ, ಇವೆಲ್ಲ. ಆದ್ದರಿಂದ ಮನುಷ್ಯನ ಒಂದು ದೇಹ, ತಂದೆ ತಾಯಿಯಿಂದ ಹುಟ್ಟಿರುವಂತಹ ಒಂದು ದೇಹ, ಮನುಷ್ಯನ ದೇಹ, ಪ್ರಾಣಿಯ ದೇಹ, ಪಕ್ಷಿ ದೇಹ, ಇವೆಲ್ಲ ಏನಿವೆ, ಇವುಗಳು ಭಗವಂತನ ಪ್ರತೀಕಗಳೇ. ಅದರಲ್ಲೂ ಜ್ಞಾನಿಗಳಾದವರು, ಭಕ್ತರು ಮತ್ತು ಭಗವಂತನ ಪ್ರತೀಕಗಳು. ಆದರೂ ಇವರೆಲ್ಲರಲ್ಲಿ, ಈ ಜ್ಞಾನಿಗಳಲ್ಲಿ, ಪಂಡಿತರಲ್ಲಿ, ಭಕ್ತರಲ್ಲಿ, ಪ್ರಾಣಿ ಪಕ್ಷಿ ಇತ್ಯಾದಿ ಎಲ್ಲದರಲ್ಲಿಯೂ ಕೂಡ ಇಲ್ಲದೇ ಇರುವಂತಹ ಒಂದು ಸೌಂದರ್ಯ, ಸಹಜವಾದ ಪ್ರಾಕೃತಿಕ ಸೌಂದರ್ಯ, ನೈಸರ್ಗಿಕವಾದಂತಹ ಸೌಂದರ್ಯ ಈ ಪಂಚಮಹಾಭೂತಗಳಲ್ಲಿದೆ ಅಂತ ನನಗೆ ಕಾಣೋದು. ಮನುಷ್ಯನಲ್ಲಿ ಇರುವಂತಹ ಸೌಂದರ್ಯ, ಸ್ತ್ರೀಯರಲ್ಲಾಗಲಿ ಪುರುಷರಲ್ಲಾಗಲಿ ಪ್ರಾಣಿ ಪಕ್ಷಿಗಳಲ್ಲಿ ಕಾಣುವಂಥ ಸೌಂದರ್ಯ ಕೆಲವು ಕಾಲ ಇರ್ತದೆ. ಮುಂದೆ ಯೌವನ ಸರಿದು ಹೋದಾಗ, ಮುಪ್ಪು ಆವರಿಸಿ ಬಂದಾಗ ಆ ಸೌಂದರ್ಯ ಕಳೆಗೊಂದುತ್ತದೆ. ಅಷ್ಟಾದರೂ ಕೂಡ ಭಗವದ್ಭಕ್ತಿ, ಜ್ಞಾನ ಮೊದಲಾದ ಗುಣಗಳಿರ್ತವೆ. ಆ ಗುಣಗಳು ಕೂಡ ಬಾಲ್ಯದಲ್ಲಿ ಇರೋದಿಲ್ಲ, ಯೌವನದಲ್ಲೂ ಒಂದಿಷ್ಟು ಇರ್ತವೆ, ವಾರ್ಧಕ್ಯದಲ್ಲಿಯೂ ಇರ್ತವೆ. ಮುಪ್ಪು ಬಂದಾಗ, ತೀರಾ ವಾರ್ಧಕ್ಯ ಬಂದಾಗ ಮತ್ತೆ ಆ ಗುಣಗಳೆಲ್ಲ ಕ್ಷೀಣ ಆಗಿಬಿಡ್ತವೆ. ಮನುಷ್ಯ ಮತ್ತೊಬ್ಬ ಬಾಲಕನಂತೆ ಆಗಿಬಿಡ್ತಾನೆ ಮುಪ್ಪಿನಲ್ಲಿ. ಹೀಗೆ ಮನುಷ್ಯನ, ಪ್ರಾಣಿ ಪಕ್ಷಿಗಳ ದೇಹಗಳಿವೆಲ್ಲ ಏನಿವೆ, ಮತ್ತೆ ಇದರೊಳಗಿರುವಂತಹ ಜೀವ ಏನಿದ್ದಾನೆ, ಆ ದೇಹಕ್ಕೆ ಹೋಲಿಸಿದ್ರೆ ಜೀವ ಅನ್ನೋದು ಮತ್ತು ಶ್ರೇಷ್ಠವಾದ ಪ್ರತೀಕ. ದೇಹದಲ್ಲಿ ಜೀವ, ಜೀವದಲ್ಲಿ ಆ ಭಗವಂತ. ಆದರೂ ಕೂಡ ನಮಗೆ ಧ್ಯಾನ ಮಾಡುವವರಿಗೆ ಈಗ ಜೀವ ಅಂತ ಅನ್ನೋದು ಕಾಣಿಸೋದಿಲ್ಲಲ್ಲ. ನಮಗೆ ಕಾಣಿಸುವುದು ದೇಹ ಮಾತ್ರ. ಈ ಅಪರಿಪೂರ್ಣವಾದಂಥ ಪ್ರಾಣಿ ಪಕ್ಷಿ ಇತ್ಯಾದಿ ದೇಹಗಳೇನಿವೆ, ಅವುಗಳಿಗಿಂತ ಮನುಷ್ಯ ದೇಹ ಅಂತ ಅನ್ನೋದು ಹೆಚ್ಚು ಪರಿಪೂರ್ಣ, ಇಲ್ಲ ಅಂತಲ್ಲ. ಆದರೂ ಇಲ್ಲಿ ಇಲ್ಲದೇ ಇರುವ ಒಂದು ಪರಿಪೂರ್ಣತೆ, ಮಾಸದ ಸೌಂದರ್ಯ ಮನುಷ್ಯನ ವ್ಯಕ್ತಿತ್ವದಲ್ಲಿ, ಸ್ತ್ರೀ ಪುರುಷರ ವ್ಯಕ್ತಿತ್ವದಲ್ಲಿ ಇರುವ ಸೌಂದರ್ಯಕ್ಕಿಂತಲೂ ಸ್ವಲ್ಪ ದೀರ್ಘಕಾಲ ಬಾಳಿಕೆ ಬರುವಂಥ ಸೌಂದರ್ಯ, ದೀರ್ಘಕಾಲ ಉಪಲಬ್ಧ ಆಗುವಂಥ ಒಂದು ಸೌಂದರ್ಯ ಈ ಪಂಚಮಹಾಭೂತಗಳಲ್ಲಿದೆ. ಪಂಚಮಹಾಭೂತಗಳಿಂದ ಹುಟ್ಟಿದ ನಮ್ಮ ದೇಹ ಇತ್ಯಾದಿಗಳಲ್ಲಿ ಇಲ್ಲದೇ ಇರುವ ಒಂದು ಸೌಂದರ್ಯ ಅಲ್ಲಿದೆ. ಅದಕ್ಕಾಗಿ ಅವುಗಳನ್ನು ಧ್ಯಾನ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ ಅಂತ ನನ್ನೊಂದು ಆಲೋಚನೆ. ಅದಕ್ಕಾಗಿ ಸದಾಚಾರ ಸ್ಮೃತಿ ಗ್ರಂಥ ಮೊದಲಾದ ಗ್ರಂಥಗಳಲ್ಲಿ ಹೇಳ್ತಾರೆ, ಮನೆಯೊಳಗೆ ಕೂತು ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮಾಡುವುದಕ್ಕಿಂತ ದನಗಳ ಕೊಟ್ಟಿಗೆ, ತುಳಸಿ ಬೃಂದಾವನ ಸಮೀಪ, ನದಿ ಇತ್ಯಾದಿಗಳ ಸಮೀಪ ಕೂತ್ಕೊಂಡು ಸಂಧ್ಯಾವಂದನೆ ಮಾಡುವುದು, ಆನ್ನಿಕ ಮಾಡುವುದು ಇನ್ನೂ ಶ್ರೇಷ್ಠ ಅಂತ. ಸುತ್ತಮುತ್ತಲು ತುಂಬ ಅದ್ಭುತ ಅನಿಸುವಂತಹ ಭಗವಂತನ ಪ್ರತೀಕಗಳು ಯಾವುದೇ ಅಡೆತಡೆ ಇಲ್ಲದೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತವೆ. ನಮ್ಮ ಹತ್ತಿರ ಇರೋದು ಬಹಳ ಅಂದರೆ 1-2 ಅಡಿ. ಗರ್ಭಗುಡಿಯಲ್ಲಿ ದೇವಾಲಯ ಮೊದಲಾದ ಕಡೆ ಇದ್ದರೆ 1-8-10 ಅಡಿ ಎತ್ತರದ ವಿಗ್ರಹ ಮಾತ್ರ. ಆದರೆ 100 ಅಡಿ 1000 ಅಡಿ ಎತ್ತರದ ಈ ನಿಸರ್ಗದ ಭಾಗಗಳೆಲ್ಲ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಿರ್ತವೆ. ಪರ್ವತ ಮೊದಲಾದವುಗಳು, ನದಿ, ಪರ್ವತ, ಹೀಗೆಲ್ಲವೂ ಕಾಣಿಸ್ತಾ ಇರ್ತವೆ. ಅವುಗಳನ್ನ ಇನ್ನೂ ಹೆಚ್ಚಿನ ಪ್ರತೀಕಗಳು, ಭಗವಂತನ ಸನ್ನಿಧಾನಕ್ಕೆ ಹೆಚ್ಚು ಪಾತ್ರವಾದ ಪ್ರತೀಕಗಳು ಅಂತ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ. ನಾವು ಪ್ರಕೃತಿಯ ಮಡಿಲಲ್ಲಿ ಆನ್ಹಿಕಕ್ಕೆ ಕೂತಾಗ ಅದಕ್ಕಾಗಿ ಮನಸ್ಸು ಹೆಚ್ಚು ಪ್ರಫುಲ್ಲ ಆಗ್ತದೆ ಆ ಸಂದರ್ಭದಲ್ಲಿ. ಹೀಗೆ ಇವರೆಲ್ಲರಲ್ಲಿ ಆ ಭಗವಂತನನ್ನ ಕಾಣುವ ಪ್ರಯತ್ನ ಮಾಡಬೇಕು ಅಂತ ಈ ಶ್ಲೋಕ ಹೇಳ್ತದೆ. ಪಾತಾಳಮೇತಸಿ ಪಾದಮೂಲಂ ಪಠಂತಿ ಪಾರ್ಶ್ವ ಪ್ರಪದೇ ರಸಾತಲಂ ಅಂತ ದ್ವಿತೀಯ ಸ್ಕಂದದಲ್ಲಿ ಬಂದಿದೆ. ಪಾತಾಳ ಮೊದಲಾದ 14 ಲೋಕಗಳಲ್ಲಿ
ಒಂದೊಂದು ಲೋಕದಲ್ಲಿ ಒಂದೊಂದು ಅವಯವ ಇದೆ. ಹೀಗೆ ಸರ್ವಾಂಗ ಸುಂದರವಾದಂತಹ ಭಗವಂತನ ವಿರಾಟ್ ರೂಪ ಅಲ್ಲಿದೆ. ಅದರ ಧ್ಯಾನ ಮತ್ತು ಉಪಾಸನೆಯಿಂದ ಚತುರ್ಮುಖ ಬ್ರಹ್ಮನಿಗೂ ಕೂಡ ಬ್ರಹ್ಮಾಂಡದೊಳಗೆ 14 ಲೋಕಗಳನ್ನ ಸೃಷ್ಟಿಸ್ಲಿಕ್ಕೆ ಒಂದು ಸ್ಫೂರ್ತಿ ಸಿಕ್ಕಿತ್ತಂತೆ. ಇದು ನಾವು ತಿಳ್ಕೊಳ್ಬೇಕಾದದ್ದು. ಹೀಗೆ ಅದರ ಧ್ಯಾನೋಪಾಸನೆಯಿಂದ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಮಾಡಬೇಕು ಅಂತ ಸ್ಫೂರ್ತಿ ಸಿಕ್ಕಿತ್ತು. ನಮಗೆ ಸೃಷ್ಟಿ ಮಾಡುವಂತಹ ಮಹಾ ಜವಾಬ್ದಾರಿ ಏನಿಲ್ಲ, ಆದರೂ ನಮ್ಮ ದೈನಂದಿನ ಕರ್ತವ್ಯಗಳಿಗೆ ಅಗತ್ಯ ಆಗಿರುವಂತಹ ಸ್ಫೂರ್ತಿ ನಮಗೆ ದೊರೆಯಬೇಕಂದ್ರೆ ಈ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ, ಪಂಚಮಹಾಭೂತಗಳಲ್ಲಿ ಇರುವ ಭಗವಂತನ ರೂಪವನ್ನು ಉಪಾಸಿಸಬೇಕು. ಇದೆಲ್ಲ ನಮಗೆ ಶ್ರವಣ, ಧ್ಯಾನ ಇತ್ಯಾದಿಗಳಿಂದ ಏನು ಸಂಸ್ಕಾರ ಬರ್ತದೆ, ಸಂಸ್ಕಾರದಿಂದ ಇವೆಲ್ಲ ಸಾಧ್ಯ ಆಗ್ತದೆ. ಆರಂಭದಿಂದಲೇ ಸೂಕ್ಷ್ಮವಾದಂತಹ ಬಿಂಬರೂಪ ಇತ್ಯಾದಿಗಳನ್ನು ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಥೂಲವಾದ ರೂಪವನ್ನು ಆರಂಭದಿಂದ ಧ್ಯಾನಿಸಲಿಕ್ಕೆ ನಾವು ಅಭ್ಯಾಸ ಮಾಡಬೇಕು. ಮುಂದೆ ನೀರು ತಗ್ಗಿಗೆ ಹರಿದು ಬರುವಂತೆ ನಾವು ಯಾವಾಗ ಧ್ಯಾನ ಮಾಡ್ಲಿಕ್ಕೆ ಕೂತರೂ ಆವಾಗ ಸುಲಭವಾಗಿ ಧ್ಯಾನ ಸಾಧ್ಯ ಆಗ್ತದೆ. ಆಗ ಸಂಸ್ಕಾರ ದೃಢ ಆಗ್ತದೆ. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರ ಪುರುಷಂ ವಸಂತಂ ಅಂತ ಭಾಗವತದಲ್ಲೇ 2ನೇ ಸ್ಕಂದದಲ್ಲಿ ಮತ್ತೊಂದು ಕಡೆ ಬಂದಿದೆ. ಹೃದಯದಲ್ಲಿ ಒಂದು ಚೋಟುದ್ದದ ಗಾತ್ರದ ಆ ಭಗವಂತನ ಪ್ರತೀಕವನ್ನ ನಾವು ಚಿಂತಿಸಬೇಕು. ಹೀಗೆ ಸೂಕ್ಷ್ಮವಾದ ಬಿಂಬದ ಧ್ಯಾನಕ್ಕೆ ಸ್ಥೂಲವಾದ ರೂಪದ ಧ್ಯಾನ ಅಂತ ಅನ್ನೋದು ಅತ್ಯಂತ ಸಹಾಯಕ. ಹೀಗೆ ನಿತ್ಯ ಕರ್ಮಾನುಷ್ಠಾನ ಏನು ಮನುಷ್ಯ ಮಾಡ್ತಾ ಇರ್ತಾನೆ, ಅಲ್ಲೆಲ್ಲ ಕಡೆ ಈ ಭಗವಂತನ ವಿರಾಟ್ ರೂಪವನ್ನು ಧ್ಯಾನಿಸುವ ಅಭ್ಯಾಸ ಮಾಡಬೇಕು. ಇದನ್ನೇ ಭಕ್ತಿ ಯೋಗ ಅಂತ ಹೇಳ್ತಾರೆ. ಕ್ರಮವಾಗಿ ನಮ್ಮ ಮನಸ್ಸು, ಇಂದ್ರಿಯ ಎಲ್ಲ ಭಗವಂತನಲ್ಲಿ ಹೋಗಿ ಸೇರ್ಕೋತವೆ. ಆದ್ದರಿಂದ ನಮಗೆ ಅಂಥ ಒಂದು ಸಮಾಧಿ ಸ್ಥಿತಿ ಸಾಧ್ಯ ಆಗ್ತದೆ. ಅಥವಾ ಸಮಾಧಿ ಸ್ಥಿತಿಗೆ ಏರುವಂತಹ ಒಂದು ಪೂರ್ವಭಾವಿ ಸಿದ್ಧತೆ ಅದಾದರೂ ನಮಗೆ ಕ್ರಮವಾಗಿ ಸಿಗ್ತದೆ ಅಂತ ಅರ್ಥ. ತೇಷು ಚ ಸ್ಥೂಲೇಷು ರೂಪೇಷು ಯತ್ರ ಯತ್ರ ಮನೋ ನಿಮ್ನ ಭೂಮಿ ವಾಪಃ ಇವ ಪ್ರವಿಶತಿ ತತ್ರ ತತ್ರ ನಿವೇಶ್ಯ ಪಾದಾದಿಮುಖ ಪರ್ಯಂತಂ ವಾಸನಾಃ ದೃಢೀಕುರ್ಯಾತ್. ಮಹಾಭಾರತದಲ್ಲಿ ನರಾಜ್ಜಾತಾನಿ ತತ್ವಾನಿ ನಾರಾಯಣೀತಿ ತಥೋವಿದುಃ ತಾನ್ಯೇವ ಚಾಯನಂ ತಸ್ಯ ತಸ್ಮಾನ್ ತನ್ನಾರಾಯಣ ಸಂಧಿತಃ ಅಂತ ವರ್ಣನೆ ಮಾಡ್ತಾರೆ. ರ ಅಂದರೆ ನಾಶವಿಲ್ಲದ ಭಗವಂತ. ಅವನಿಂದ ಹುಟ್ಟಿದ್ದು ಇವೆಲ್ಲವೂ ತತ್ವಗಳು, ಅವ್ಯಕ್ತ, ಮಹತ್ತತ್ವ, ಅಹಂಕಾರ ತತ್ವ ಮೊದಲದ್ದೆಲ್ಲವೂ ಕೂಡ. ಆದ್ದರಿಂದ ಇವುಗಳನ್ನು ನಾರಗಳು ಅಂತಾರೆ. ನರ ಎಂಬ ಭಗವಂತನಿಂದ ಹುಟ್ಟಿದ್ದು ನಾರ. ಆ ನಾರಗಳು ಈ ಭಗವಂತನಿಗೆ ಅಯನ, ಸನ್ನಿಧಾನ ಪಾತ್ರ. ನಾರಾಯಣಿ ಅಯನಂ ಯಸ್ಯ ಸಹ ನಾರಾಯಣ. ಅವ್ಯಕ್ತ ತತ್ವದಿಂದ ತೊಡಗಿ ಪ್ರತಿಯೊಂದು ಸಣ್ಣ ಜಡ ಚೇತನ ಮೊದಲಾದೆಲ್ಲವೂ ಕೂಡ ಭಗವಂತನಿಗೆ ಸನ್ನಿಧಾನ ಪಾತ್ರವಾದ ಅವನ ಪ್ರತೀಕ. ಆದ್ದರಿಂದ ಅವನು ನಾರಾಯಣ. ಅವನೊಬ್ಬ ನರ, ನಾಶವಿಲ್ಲದವನು. ಅವ್ಯಕ್ತ ತತ್ವ ಲಕ್ಷ್ಮೀದೇವಿ, ಅವಳಿಂದ ಅಭಿಮನ್ಯಮಾನವಾದ ಪ್ರಕೃತಿ, ಚತುರ್ಮುಖ ಪ್ರಾಣರು, ಅವರಿಂದ ಅಭಿಮನ್ಯವಾದ ಮಹತ್ತತ್ವ. ಹೀಗೆ ಪ್ರತಿಯೊಂದು ಜಗತ್ತಿನಲ್ಲಿರುವ ಪ್ರತಿಯೊಂದು ಚೇತನವೂ ಜಡವೂ ಲಕ್ಷ್ಮೀದೇವಿಯನ್ನು ಸೇರಿಸಿಕೊಂಡಂತೆ. ನಾಶ ಉಳ್ಳದ್ದೇ, ಅವಳಿಗೂ ನಾಶ ಇದೆ, ಅವಳಿಗೂ ಉತ್ಪತ್ತಿ ಇದೆ ಒಂದು ರೀತಿಯಾದ್ದು. ಆದರೆ ಭಗವಂತನಿಗೆ ಮಾತ್ರ ಯಾವುದೇ ರೀತಿಯಾದ ನಾಶವಿಲ್ಲ. ಅದರಿಂದ ಅವನನ್ನು ನರ ಅಂತಾರೆ. ನ ಅಂದರೆ ಇಲ್ಲ ಅಂತ ಅರ್ಥ. ರ ಅಂದರೆ ನಾಶ ಉಳ್ಳದ್ದು ಅಂತ ಅರ್ಥ. ನರ ಅಂದರೆ ನಾಶವಿಲ್ಲದ್ದು. ನಾಶವಿಲ್ಲದ ಭಗವಂತನಿಗೆ ಇದೆಲ್ಲವೂ ಕೂಡ ಪ್ರತೀಕ, ವಿಗ್ರಹದಂತೆ ಅಂತ ನಾರಾಯಣ ಶಬ್ದ ವರ್ಣನೆ ಮಾಡ್ತದೆ. ಈ ಶ್ಲೋಕದ ಬಗ್ಗೆ ಮುಂದೆ ನಾವು ಕೇಳಬೇಕಾಗಿರುವುದನ್ನು ನಾಳೆ ದಿವಸ ಶ್ರವಣ ಮಾಡೋಣ.